ಬೆಂಗಳೂರಿಂದ ಯಶು ಮತ್ತು ವೇದಾಂತ್ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ನಾವು ಮಾರ್ಟಿಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ ಅಂತ. ಏನಾದರೂ ಹೇಳ್ತೀರಾ? ನನಗೆ ಒಂದು ದೊಡ್ಡ ಕ್ರಿಯೇಟರ್ ಫೀಲ್ ಕೊಡ್ತಾ ಇದ್ದಾನೆ ಗೈಸ್ ವೇದಾಂತ್. ತೋರಿಸಿ ಅಕ್ಕ ಅಂತ ನೋಡ್ಕೊಬಿಡಿ. ನಾವು ಏನು ತಗೊಳಕ್ಕೆ ಹೋದ್ರು ಚೆರಿ ಬೈದ್ಬಿಟ್ಟು ಕಿತ್ತಿಡ್ತಾ ಇದ್ದಾಳೆ. ಸೊ ಅವಳನ್ನ ಬಿಲ್ಲಿಂಗಿಗೆ ನಿಲ್ಲಿಸ್ಬಿಟ್ಟು ನಾವಿಬ್ಬರೇ ಬಂದ್ಬಿಟ್ಟಿದ್ದೀವಿ ಗೈಸ್. ಹಿಂಗೆ ಮುಟ್ಟಿದ್ರೆ ಸಾಕು, ಇದೇನು ಮಾಡೋಕ್ಕೆ, ನಡಿ ಹೋಗೋಣ ಹಂಗೆ ಅಂದ್ಬಿಟ್ಟು ಕರ್ಕೊಬತ್ತವಳೆ. ಅದಕ್ಕೆ ಅವಳನ್ನ ಬಿಟ್ಬಿಟ್ಟು ನಾವಿಬ್ಬರು ಬಂದ್ಬಿಟ್ಟಿದ್ವಿ. ಹಿಂಗೆ ಗೈಸ್ ನನ್ನ ಅಭಿಮಾನಿಗಳು ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂದರೆ ಕಾರಲ್ಲಿ ಕೂತ್ಕೊಂಡು ನನ್ನ ವ್ಲಾಗ್ಸ್ ನೋಡ್ತಾ ಇದ್ದಾರೆ ಗೈಸ್. ಖುಷಿ ಆಗ್ತಾ ಇದೆ. ಅವತ್ತು ಇದೇ ಬಟ್ಟೆ ಇವತ್ತು ಇದೇ ಬಟ್ಟೆ ನಾಳೆನೂ ಇದೇ ಬಟ್ಟೆ ನಿಲ್ತಾಳೆ. ಯಾಕಂದ್ರೆ ಬಟ್ಟೆನೇ ಬಿಚ್ಚಲ್ಲ. ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಅಂಗಡಿಯವ್ರ ಮುಂದೆನೇ ನಿಂತ್ಕೊಂಡು ಚೆನ್ನಾಗಿ ಮಾಡಿರಲಿಲ್ಲ, ಚೆನ್ನಾಗಿರ್ಲಿಲ್ಲ, ಓದ್ಸೋಣ ಅಂತ ಹೇಳ್ತಾ ಇದ್ದೀವಿ. ಧೈರ್ಯ ಬೇಕು. ಆನೆಸ್ಟ್ ರಿವ್ಯೂ ಗೈಸ್, ನಾವು ಹೌದು ಮುಚ್ಚಿಟ್ಕೊಳಕ್ಕಾಗಲ್ಲ ಗೈಸ್. ಹೊರಗಡೆ ಮಳೆ ಅಂತ ಹೇಳಿ ಎಲ್ಲರೂ ಬಂದು ಕಾರಲ್ಲೇ ಕೂತ್ಕೊಂಡು ತಿಂತಾ ಇದ್ದೀವಿ ಗೈಸ್. ಅಲ್ಲಿ ತೇಜೋಕ ಇದ್ದಾರೆ, ಅಲ್ಲಿ ಈಚೆ ಬಾವ ಇದ್ದಾರೆ. ಹಾಂ, ಬಾವ ಈಚೆ ಇದ್ದಾರೆ. ಅವರು ಬರ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬೇಡಿ. ಇದನ್ನ ಕಟ್ ಮಾಡಾಕ್ತೀನಿ ಗೈಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ತಿಂತವ್ರೆ ಅಂತ ನಮ್ಮ ಶಿಲ್ಪಕ್ಕ. ಇವರೆಲ್ಲ ಈಗ ತಾನೆ ನೋಡಿ ಹೆಂಗೆ ತಿಂತವ್ರೆ. ನಮ್ದೆಲ್ಲ ಊಟ ಮಾಡಿ ಆಗೈತೆ ಗೈಸ್. ಊಟ ಮಾಡಿ ಎಲ್ಲ ತಿಂದು ಹೇಳಕ್ಕಾಗ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಗೈಸ್. ಅದು ಯಾವತ್ತು ಅದು ಹೆಂಗಿಗೆ ಅದು ಯಾವ ಗಳಿಗೆಯಲ್ಲಿ ಹೇಳಿದ್ವೋ ಜಂಕ್ ಅವಾಯ್ಡ್ ಮಾಡಿದ್ದೀವಿ ಅಂತ. ಅವತ್ತಿಂದ ಜಂಕ್ ತಿಂತಾನೆ ಇದೀವಿ. ಬಿಕಾಸ್ ಆಫ್ ದಟ್ ಗರ್ಲ್. ನೋ ಗೈಸ್, ದಟ್ ಪ್ರೆಗ್ನೆಂಟ್ ಲೇಡಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನನಗೆ ಹಂಗ್ರಿ ಆಯ್ತು, ನಾನು ಊಟಕ್ಕೆ ಬಂದಿದ್ದೀನಿ. ನಾವೆಲ್ಲ ಎರಡು ಮಕ್ಕ ನೋಡೋದ ಗೈಸ್, ನಾವು ತಿಂತೀವಿ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಗೈಸ್ ಇವಳೇ ನಮ್ಮ ಅಕ್ಕ. ಇವಳ ಬಟ್ಟೆ ನನಗೆ ಆಯ್ತದ ನೀವೇ ಹೇಳಿ. ಆಗಲ್ಲ ಆದ್ರೂ ನಾನು ಮಾತಾಡೋದಿಲ್ಲ. ನೀನು ಹಾಕಿಲ್ಲ ಅನ್ನೋ ನನ್ಗೆ ಮಾತಾಡೋಲ್ಲ. ಇದನ್ನ ಹಾಕ್ತೀನಿ ಆ್ಯಕ್ಚುಲಿ. ನೋಡೋದು ನೀನು ಹಾಕ್ತಾ ಇರೇ ನಿನ್ಗೆ ಅವತ್ತು. ಯಾಕೆ ಅಂದರೆ ಅವರು ಪ್ರೆಗ್ನೆಂಟ್ ಇದ್ದಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ವೆಯ್ಟ್ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಎಲ್ಲ ಕಾಮನ್. ಅದನ್ನೇ ನಾನು ಹೇಳ್ತಾ ಇರೋದು. ಅವ್ಳು ಪ್ರೆಗ್ನೆಂಟ್, ಅವಳ ಡ್ರೆಸ್ ನನಗೆ ಆಗುತ್ತಾ? ನಾನು ಕಳ್ತನ ಮಾಡಕ್ಕೆ ಹೇಗೆ ಸಾಧ್ಯ, ನೀವೇ ಹೇಳಿ ಗೈಸ್. ಈಗಲ್ಲ ನಾನು ತಗೊಂಡಿರೋ ಹೊಸ ಬಟ್ಟೆ. ಇಲ್ಲ ಗೈಸ್, ಇಲ್ಲ ಅವಳದು ಎಕ್ಸೆಲ್, ನಾನು ಎಲ್. ಇಲ್ಲ ಚೆರಿನೂ ನಿಂತ್ಕೋತೀವಿ. ಯಾರು ನೋಡಿ ಮದ್ವೆ ಆದ್ಮೇಲೆ ನೀನು ನಿಂತ್ಕೊಳ್ಳೆ, ಅವಾಗ ಒಪ್ಕೋತೀವಿ. ಮದ್ವೆ ಆದ್ಮೇಲೆ ಅಂತ ಹೇಳಿದ್ಮೇಲೆ ಅವಳ ಬಟ್ಟೆ ನನ್ ಕದಿಯಕ್ ಸಾಧ್ಯನಾ? ನೀವು ಮೊದ್ಲು ಕದೀತಿದೆ ಅಂತ ಹೇಳಿ. ಯಾವ ಮೊದ್ಲು ಇಲ್ಲ ಗೈಸ್. ಅವಳ ಮೊದ್ಲಿನ ನನಗಿಂತ ದಪ್ಪನೇ. ಬಿಫೋರ್ ಫೋಟೋ ಹಾಕೋಣ. ಬಿಫೋರ್ ಫೋಟೋ ನಾನು ಹಾಕ್ತೀನಿ, ಕಲೆಕ್ಟ್ ಮಾಡಿ. ಅವಾಗ ನೀವು ಹೇಳಿ. ಈ ಜಾಕ ಒಂದು ದರಿದ್ರವಾದ ಫೋಟೋ ಕಳಿಸಿ. ನನ್ನ ಟೇಸ್ಟ್ ಮ್ಯಾಚ್ ಮಾಡಕ್ಕೆ ಸಾಧ್ಯ ಇಲ್ಲ. ಅವಳ ಟೇಸ್ಟ್ ನನಗೂ ಮ್ಯಾಚ್ ಮಾಡಕ್ ಆಗಲ್ಲ ಗೈಸ್. ನಮ್ಮಿಬ್ರು ಟೇಸ್ಟ್ ಡಿಫ್ರೆಂಟ್. ಅವಳು ತಗೊಳ್ಳೋ ಬಟ್ಟೆ ನಂಗೆ ಇಷ್ಟನೇ ಆಗಲ್ಲ. ಈ ವಿಡಿಯೋನ ಆದ್ರಿಂದ ನಂಗೆ ಕದಿಯಕ್ ಸಾಧ್ಯ ಇಲ್ಲ ಗೈಸ್. ಅವಳ ಬಟ್ಟೆ ಅವಳದೇ, ನನ್ನ ಬಟ್ಟೆ ನಂದೇ. ಒಂದ್ ಫೇಸ್ ಆಫ್ ಟೈಮು ಒಂದ್ ಪಕ್ಷ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಬಂತು ಬಿಸಿ ಬಿಸಿ ಫ್ರೈಡ್ ರೈಸ್. ಒಳ್ಳೆನೆ ಬೇಡ ನಂಗೆ ರೈಸ್ ಒಂದೇ. ಅನೇ ಪ್ಲೇಟ್ ಹಿಡಿಯವಾ? ಫ್ರೈಡ್ ರೈಸ್ ತಿಂತಾ ಇದೀವಿ. ನೆಕ್ಸ್ಟ್ ರೌಂಡ್ ಬ್ಯಾಚ್ ಆಫ್ ಮಾಡಿ ಎಷ್ಟೊತ್ತು ಇವಳನ್ನೇ ಉರ್ತಿಸಿಲಿ. ಕ್ಯಾಮ್ರಾಮನ್ ಹಾಕೋಕ್ಕ ಏನ್ ಬೈತಾರೆ ನೋಡಿ ಗಾಯ್ಸ್. ಹಾಕ್ಲೇಬೇಕು. ತೇಜೋಕರು ಹೊರಟಿದ್ದಾರೆ ಈಗ. ಬಾಯ್ ಫ್ರೆಂಡ್ಸ್. 50 ಡೇಸ್ ಆದ್ಮೇಲೆ ಬರ್ತೀನಿ, ಮೀಟ್ ಆಗ್ತೀನಿ. See you soon. See you with baby. Bye. 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 Bye.
ಗೈಸ್ ಇವಾಗ ಅವ್ರು ಹೊರಟಿದ್ದಾರೆ. ಇಲ್ಲಿಂದ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಣ ಗೈಸ್. ಮನೆಗೆ ಬಂದಿದ್ದೀವಿ ಈಗ. ನಾಳೆ ಲೀಗಲ್ ಕ್ಯಾಂಪ್ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ನಾಳೆ ಜೊತೆ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಾಳೆನೂ ಮುಂದುವರಿಯುತ್ತೆ. ವೆಯ್ಟ್ ಮಾಡ್ತಾಯಿರಿ. ಸುಸ್ತಾಗ್ಬಿಟ್ಟಿದೆ ಹತ್ಕೊಂಡ್ಬಿಟ್ಟು. ಗೈಸ್ ನೆನ್ನೆ ಹೇಳಿದ್ವಲ್ಲ, ಸೊ ಇವತ್ತು ಲೀಗಲ್ ಕ್ಯಾಂಪು. ನಾವು ಅಟೆಂಡ್ ಮಾಡ್ತಿರೋವಂಥ ಮೊದಲ ಹಾಗೂ ಕೊನೆಯ ಲೀಗಲ್ ಕ್ಯಾಂಪ್ ಇದು. ನಾವು ಮುಂಚೆನೂ ಅಟೆಂಡ್ ಮಾಡಿಲ್ಲ. ಸೊ ಈ ಸಲ ವೈವಾಗೆ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಅಂದಿದ್ದರಿಂದ ನಾವು ಈ ಸಲ ಅಟೆಂಡ್ ಮಾಡ್ತಾಯಿದ್ದೀವಿ. 9:30 ಬನ್ನಿ ಅಂದಿದ್ದು, 9:25 ಆದರೂ ನಾವು ಇನ್ನೂ ಮನೆಯಲ್ಲೇ ಇದ್ದೀವಿ. ಬ್ಲೇಸರ್ನ ಕೈಲಿ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ಪರವಾಗಿಲ್ಲ, ಹೋಗ್ತೀವಿ. ನಮ್ಮ ಎಕ್ಸ್ಪರ್ಟ್ ಡ್ರೈವರ್ ಇದ್ದಾರೆ, ಅವ್ರನ್ನ ಕರ್ಕೊಂಡು ಬನ್ನಿ ಹೋಗೋಣ. ಅಲ್ಲೋಗಿ ಸಿಗ್ತೀನಿ. ಗೈಸ್ ಕಾಲೇಜ್ ರೀಚ್ ಆಗಿದ್ದೀವಿ. ಎಲ್ಲ ಹೋಗ್ತಾ ಇದ್ದಾರೆ ಬನ್ನಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸೇ ಕಾಣಿಸ್ತಾ ಇದ್ದಾವೆ. ಅವ್ರನ್ನ ಹುಡುಕ್ತಾ ಇದ್ದೀವಿ. ಹಾಯ್, ತಿಂಡಿ ಆಯಿತು ನಿಮ್ಮದು? ಓಕೆ. ಅನ್ನ ಬೇಗ ಬನ್ನಿ ಎಂದು ಇವರು ಲೇಟಾಗಿ ಬರ್ತಾಯಿರೋರು. ನಾನು ಈ ಕಡೆನೂ ನೋಡ್ರಿ, ಬಡವ್ರನ್ನು ಮಾತಾಡಿ ಏನಾದರೂ. ಆಮೇಲೆ ಖರ್ಚಿಪ್ ಕೊಡು ಸಿಲಿ. ನಾವು ಫ್ರೀಂಗೆ ಅಂತ ಏನೋ ತಂದಿದ್ದೀವಿ, ಖರ್ಚೀಫ್. ನಾನು ವರ್ಷಕ್ಕೆಲ್ಲ ಹೋಗಲ್ಲ, ಸುಮ್ಮನೆ ಆ್ಯಕ್ಟಿಂಗು ಕೊಡಿ. ಚಂದನ ನಮ್ಮ ಜೊತೆ ಒಂದು ಚಾಲೆಂಜ್ ಮಾಡಿದ್ದಾಳೆ. ಇವತ್ತು ಜಾಸ್ತಿ ನಗಲ್ವಂತೆ ಅವಳು, ಮಾತು ಆಡಲ್ವಂತೆ. ನೋಡಿ ಈಗ ಅವಳನ್ನ ನಗಿಸ್ತೀವಿ. ನೋಡಿ ಈಗ ಅವಳನ್ನ ಒಂದು ಜೋಕ್ ಹೇಳ ನಿಂಗೆ ಅಷ್ಟೇ. ಅವಳನ್ನ ಸೋಲ್ಸಕ್ಕೆ ಹಿಂಗಾದ್ರೆ ಸಾಕು. ಗೈಸ್ ಈಗಿಂದ ಸೀರಿಯಸ್ ಆಗಿ ತಗೋತಾ ಇದ್ದೀನಿ. ಈಗಿಂದ ನಗಲ್ಲ, ಜಾಸ್ತಿ ಮಾತಾಡಲ್ಲ. ಬಸ್ಸಲ್ಲಿ ಬಂದಿದ್ದೀವಿ. ನಾವಿಲ್ಲಿ ಕೂರ್ತಾ ಇದ್ದೀವಿ ಗಸ್. ಸೀಟ್ ಇಲ್ಲ ಅಂತಲ್ಲ, ಸೀಟ್ ಇದ್ರೂ ನಾವು ಕೂತಿಲ್ಲ ಅಷ್ಟೇ. ಆದರದಿ ನಾ ಮುಳುಗಿದರು, ನಾ ಸಿಲುಕಿದರು, ನಿನ್ನ ಸೇರುವೆ ಏನಂತೀಯ, ಜೊತೆ ಬಾಳುವೆ ಹೂವಂತೀಯ. ನಮ್ಮ ಪಲ್ಲವಿ ಮ್ಯಾಮ್ ಸಾಂಗ್ ಆಡ್ತಾ ಇದ್ದಾರೆ, ಕೊಡೋಣ. வெண்மதி வெண்மதி நில்லு, நீ வானத்து வேகத்துக்கா சொல்லு, हर हर लम्हा उसे पूजा उसे चाहा, यारो मेरा दिल तोड़ा तोड़ा, तन्हा तन्हा छोड़ा. ಅಷ್ಟೇ ಗೈಸ್. ಬಟ್ ನಮ್ಗೆ ಚೆನ್ನಾಗಿ ಆಡಿದ್ರು, ನಮ್ಗೆ ಅರ್ಥ ಆಗ್ಲಿಲ್ಲ ಅಷ್ಟೇ. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ನನ್ನ ಎದೆಗೆ ಬೆಳಕು ನೀನೆ, ನೀನಾದೆ ನೀನಾದೆ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿ ಚಂದನ ಅವಳು ಮಾಡಿದಂಥ ಪ್ರಾಮಿಸ್ನ 1 ಸೆಕೆಂಡು ಕೂಡ ಮೇಂಟೈನ್ ಮಾಡಿಲ್ಲ. ಏನು ಅನ್ನಿಸ್ತಿದೆ ಗೈಸ್? ಅದಾಗ್ಲಿಲ್ಲ. ಸೊ ಸಾರಿ ಚಂದ್ರಿಕಾ ಅವ್ರೆ, ಇವ್ರಿಗೆಲ್ಲ ಸಾರಿ, ಅದಾಗ್ಲಿಲ್ಲ. ಬಟ್ ಏನು ಮಾಡೋಣ? ಚರಿ ಗಾಡಿ ಬಿಡ್ ಚರಿ, ಯಾಕೆ ಚರಿ? ನಮ್ಮ ಫ್ರೆಂಡ್ಗೆ ಗಾಯ ಆಗ್ಬಿಟ್ಟು ಗೈಸ್, ಇವಳಿಗೆ ಇಲ್ಲಿ ಕಾಣ್ತಾವಳಲ್ಲ, ಇವಳಿಗೆ ಪ್ಯಾಂಟ್ ಅರ್ಧ ಬಸ್ಸಲ್ಲಿ. ಇವಳಿಗೆ ಬಸ್ಸಲ್ಲಿ ಪ್ಯಾಂಟ್ ಅರ್ಧೋಗೈತೆ, ಇವಳಿಗೆ ಕೈ ಇಟ್ಟಾಗ್ಬಿಟ್ಟೈತೆ. ನಾವು ಚೆನ್ನಾಗಿದ್ದೀವಿ.
ಇವಳಿಗೆ ಕೈ ಏಟಾಗ್ಬಿಟ್ಟೈತೆ, ಇವಳಿಗೆ ಪ್ಯಾಂಟ್ ಅರ್ಧೋಗ್ಬಿಟ್ಟೈತೆ. ಚೆರಿಗೆ ಕೈ ಏಟಾಗಿದೆ, ಅವಳು ಕೈನ ಬಿಚ್ಬಿಟ್ಟು ನೋಡ್ತಾ ಇದೀವಿ. ಅದಕ್ಕೆ ಪ್ರಿಯಾ ನಂದು ಒಂಚೂರು ಬಿಚ್ಬಿಟ್ಟು ನೋಡಿ ಅಂತವಳು. ಪ್ಯಾಂಟ್ ಅರ್ಧ ಇರೋದೇನು ಬಿಚ್ಬಿಟ್ಟು ನೋಡೋದಿದೆ ಗೈಸ್. ವಿಡಿಯೋ ಮಾಡೋ ತನಕ ಬೋರ್ಡ್ ಕೊಡು ಅಂತ ಈಸ್ಕೊಬಿಟ್ಟು ಇವಾಗ ಕೊಟ್ಬಿಡಿ ಅವ್ರಿಗೆ ಅಂತ ಅಂತವಳೆ. ಎಂತವಳು ಇರಬೇಡ ಇವಳು. ಗೈಸ್ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಬಂದು ಕೂತಿದ್ದೀವಿ. ಈಗ ಬಸ್ ಬರುತ್ತೆ, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ಕಾಲೇಜ್ಗೆ, ಅಲ್ಲಿಂದ ಮನೆಗೆ. ಇವತ್ತು ನಮ್ಮ ಶಾರದಾ ವಿಲಾಸ್ ಲಾ ಕಾಲೇಜಿಂದ ಮಾವಿನಹಳ್ಳಿಗೆ ಲೀಗಲ್ ಕ್ಯಾಂಪಿಗೆ ಬಂದಿದ್ವಿ. ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು. DLSC ಸಾಹೇಬರು ಬಂದಿದ್ದರು, ಮೈಸೂರು ಬಾರ್ ಅಸೋಸಿಯೇಷನಿಂದ ಪ್ರೆಸಿಡೆಂಟ್ ಬಂದಿದ್ದರು, ಮತ್ತು ಸೀನಿಯರ್ ಅಡ್ವೊಕೇಟ್ ಅಪ್ಪಾಜಿ ಗೌಡರು ಬಂದಿದ್ದರು. ಅವರಾದ ಮಾವಿನಹಳ್ಳಿಗೆ ಬಂದಿದ್ವಿ. ನೈಸ್ ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಬರಬೇಕು ಅಂತ ಅನಿಸ್ತಾ ಇದೆ. ಊಟ ಎಲ್ಲ ಅರೇಂಜ್ ಆಗಿತ್ತು, ಊಟ ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ 5 years ಮಕ್ಕಳು 3 years ಮಕ್ಕಳು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇನ್ನೊಂದ್ಸರಿ ಎಲ್ಲರೂ ಒಟ್ಟಿಗೆ ಸೇರೋಣ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ನನ್ನ ಬಗ್ಗೆ ಏನಾದರೂ ಹೇಳಿ ಮ್ಯಾಮ್, ನಮ್ಮ ಆಡಿಯನ್ಸ್ ನೋಡಲಿ. ಶಿಲ್ಪಾ ಇಸ್ ಎ ನೈಸ್ ಗರ್ಲ್. ಅವಳು ಯಾವಾಗ್ಲೂ ಎಲ್ಲಾದ್ರಲ್ಲೂ ಆಕ್ಟಿವ್ ಆಗಿರ್ತಾಳೆ. ಪಂಚ್ಕೊಟ್ಟೆ ಅಂತ ಹೇಳಿ ಮೂಡ್ ಕೊಟ್ಟಲ್ಲಿ ಇವಳು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾಳೆ. ನಾಳೆ ವೈವ ಇದೆ, ನಾಳೆನೂ ಚೆನ್ನಾಗಿ ಮಾಡ್ತಾಳೆ ಅಂತ ಹೋಪ್ ಇದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಶಿಕ್ಷಕರು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಸರ್ ಸಲಗ ಸರ್, ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಸ್ಸಲ್ಲಿ ಆಧಾರ್ ಕಾರ್ಡ್ ಕಳ್ಕೊಂಡು ಬಂದಿದ್ದಾರೆ. ವೀಕ್ಷಕರೇ, ಬಸ್ಸಲ್ಲಿ ಆಧಾರ್ ಕಾರ್ಡ್ ಕಳ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಹುಷಾರ, ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಇಟ್ಕೊಳ್ಳಿ. ಇವತ್ತಿನ ಲೀಗಲ್ ಸರ್ವಿಸ್ ಕ್ಯಾಂಪ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಎಂತ ಗೊತ್ತಾ, ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಅದೇ ನಮಗೆ ದೊಡ್ಡ ಊಟ ಚೆನ್ನಾಗಿ ಕೊಟ್ಟರು, ಬಟ್ ವಿಷಯಗಳು ಚೆನ್ನಾಗಿ ತಿಳ್ಕೊಂಡ್ವಿ. ಬಟ್ ಇದು ಲಾಸ್ಟ್ ನಾವು ನಮ್ಮ ಕ್ಲಾಸ್ ಅವರೆಲ್ಲ ಒಂದೇ ಬಸ್ಸಲ್ಲಿ ಹೋಗಿದ್ದು ಒಂದು ಮೆಮೊರಿ ಕ್ರಿಯೇಟ್ ಆಯಿತು. ನನಗೇನು ಅನ್ಸುತ್ತೆ ಅಂದರೆ, ಇನ್ ಕೇಸ್ ನಮ್ಮ ಕ್ಲಾಸ್ ಒಂದು ಟ್ರಿಪ್ ಮಾಡಿದ್ರು ಸಖತ್ ಎಂಜಾಯ್ ಮಾಡ್ತೀವಿ ಅಂತ ಅನ್ಸುತ್ತೆ. ಅದು ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಫ್ಟರ್ ಎಕ್ಸಾಮ್ ಹೋಗ್ಬೋದು ಅಂತ ಹೇಳಿ ಏನು ಹೇಳೋದ, ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಡೇ ಬೇರೆ ಇನ್ನೇನು ಹೇಳೋದ, ಎಲ್ಲರೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿತ್ತು. ಊಟಕ್ಕೆ ಫಸ್ಟ್ ನಿಂತು ಚೆನ್ನಾಗಿ ಊಟ ಮಾಡೋದು, ಒಳ್ಳೆ ನಿದ್ದೆ ಬರ್ತಿದೆ. ಹಾಗೆ ಸ್ವಲ್ಪ ನಮಗೆ ಲೀಗಲ್ ಏಡ್ ಕ್ಯಾಂಪು ತುಂಬ ಚೆನ್ನಾಗಿತ್ತು. ಬಟ್ ನೆಸೆಸಿಟಿ ಇನ್ನೂ ಅವಶ್ಯಕತೆ ಇರೋ ಅಂಥ ಜಾಗಗಳಿಗೆ ಇನ್ನೂ ಮುಂದುವರಿಸಬೇಕು ಅಂತ ಕೇಳ್ಕೊತೀನಿ. ಬಟ್ ಲೀಗಲ್ ಏಡ್ ಬಗ್ಗೆ ಜಾಗೃತಿ ಅನ್ನೋದು ಜಾಸ್ತಿ ಲೀಗಲ್ ಬಗ್ಗೆ ಏನು ಗೊತ್ತಿರಲ್ಲ. ಮತ್ತು ಈ ಒಂದು ಕಾನೂನಿನ ಅರಿವಿನ ಬಗ್ಗೆ ಇನ್ನೂ ಅನಕ್ಷರತೆ ಇರುವಂಥ ಊರುಗಳನ್ನ ಚೂಸ್ ಮಾಡ್ಕೋಬೇಕು. ಮುಂದೆ ಏನಾದರೂ ಈ ಥರ ಕ್ಯಾಂಪ್ಗಳನ್ನ ಅರೇಂಜ್ ಮಾಡಬೇಕಾದ್ರೆ ಆ ಊರಿಗೆ ಇನ್ನೂ ಈ ಒಂದು ಲೀಗಲ್ ಏಡ್ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ಕೊತೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆಯಿಂದನೂ ಒಳ್ಳೆ ಊಟ ಮಾಡಿದ್ವಿ. ಬಟ್ ಇನ್ನು ಮುಂದೆ ಅದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೀವಿ ಅಂತ ಅನಿಸುತ್ತೆ. ಇಷ್ಟು ವರ್ಷದಿಂದ ನಾವು ಹಂಗೆ ಇದ್ದಿದ್ದೆ ಚೆನ್ನಾಗಿರ್ತಿದ್ದೇನೆ, ಯಾವ್ದಾದ್ರು ಟ್ರಿಪ್ಗೆ ಈ ಥರ ಕರ್ಕೊಂಡು ಹೋಗಿದ್ರೆ. ಬಟ್ ಇವತ್ತಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಪ್ರೋಗ್ರಾಮ್ ಹೇಗಿತ್ತು ಅಂತ ರಿವ್ಯೂ ಹೇಳೋಕ್ಕಿಂತ ಹೆಚ್ಚಾಗಿ ಪ್ರೋಗ್ರಾಮ್ಗಿಂತ ಊಟ ಚೆನ್ನಾಗಿತ್ತು. ಪ್ರೋಗ್ರಾಮ್ಗಿಂತ ಹೆಚ್ಚಾಗಿ ನಾವೆಲ್ಲರೂ ನಮ್ಮ ಕ್ಲಾಸಲ್ಲೆಲ್ಲ ಲಾಸ್ಟ್ ಜರ್ನಿಯಾಗಿ ಬಸ್ಸಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಖುಷಿ ಆಗ್ತಾ ಇದೆ. ಪ್ರೋಗ್ರಾಮ್ಗಿಂತ ಇದೇ ಚೆನ್ನಾಗಿದೆ. ಫಂಕ್ಷನಲ್ಲಿ ಊಟ ಜಾಸ್ತಿ ತಿಂದ್ಬಿಟ್ಟು ಏನು ಮಾತಾಡೋಕ್ಕಾಯ್ತಿಲ್ಲ, ನಿದ್ದೆ ಗೊತ್ತೈತೆ. ಇಷ್ಟು ಹೇಳೋಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್. ಬೈ. ಪ್ರಿಯಾ ಎಷ್ಟು ಶ್ರೀಮಂತೆ ಅಂತ ಅಂದರೆ, ಎಲ್ಲೇ ಅವಳು ಎಷ್ಟು ಶ್ರೀಮಂತೆ ಅಂತ ಅಂದರೆ
ಬೆಳಗ್ಗೆ ಒಂದ್ಸಲ ಪ್ಯಾಂಟ್ ಹರ್ಕೊಂಡವಳೆ ಮತ್ತೆ ಹರ್ಕೋಬೇಕು ಅಂತ ಇಲ್ಲಿಗೆ ಬಂದವಳೆ. ಶ್ರೀಮಂತ ಫ್ರೆಂಡ್ ನೋಡಿ ಗೈಸ್ ನಮ್ಮ ಜೊತೆ. ಹಾಂ ಈ ಜಗದಳು ಪ್ಯಾಂಟ್ ಹರ್ಕೊಂಡು ಗಾಯ ಮಾಡ್ಕೊಂಡವಳೆ ಮತ್ತೆ ಹಿಂದಕ್ಕೆ ಹೋಗೋಳೆ ಗಾಯ್ಸ್. ಟ್ರಿಪ್ ಎಲ್ಲ ಮುಗಿಸ್ಕೊ ಬಂದಿದ್ದೀವಿ. ಈಗ ಮನೆಗೆ ಹೋಗ್ತಾ ಇದೀವಿ. ಮಾಡಿದ್ದೀನಿ, ಮನೆಗೆ ಹೋಗ್ತಾ ಇದೀವಿ ಈಗ. ಬಾಯ್ ಕಣ್ರೆ. ಬಾಯ್ ಬಾಯ್. ವೈವ ದಿನ ಹಾಂ ಸಿಗೋಣ. ಸರಿ, ವೈವ ದಿನ ಸಿಗೋಣ. ಬಾಯ್ ಬಾಯ್. ಹೋಗಿ ರೆಸ್ಟ್ ಮಾಡವ. ರೆಸ್ಟ್ ಮಾಡಪ್ಪ ನೀನು. ಬಾಯ್ ಕಣೆ. ಸರಿ ಬಾಯ್ ಬಾಯ್. ಬಾಯ್ ಕಣೆ. ಬಾಯ್ 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 ಬಾಯ್. ಸರಿ ಗಾಯ್ಸ್, ಮನೆಗೆ ಬಂದಿದ್ದೀವಿ. ಲಾಸ್ಟು ಲೀಗಲ್ ಏಡ್ ಕ್ಯಾಂಪು ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಇನ್ನು ವೈವ ಒಂದಿದೆ, ಅದು ಅಟೆಂಡ್ ಮಾಡಿದ್ರೆ ಮುಗೀತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.